ಸೊ ನೋಡ್ರಿ ನಿಮಗೆ ಇದೊಂದು ಕೇಳ್ತಾರ ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಚಾರ್ಜಿಂಗ್ ಹೆಂಗಾಗ್ತದ, ಇಂಡಕ್ಷನ್ ಮೆಥಡ್ ಹೆಂಗಾಗ್ತದ ಅಂತ ಸಪರೇಟ್ ಕ್ವಶನ್ ಕೇಳ್ತಾರ. ಸೊ ನೋಡ್ರಿ ಇವಾಗ ಎ ಅನ್ನೋದು ಒಂದು ಅನ್ಚಾರ್ಜ್ಡ್ ಬಾಡಿ. ಎ ಅನ್ನೋದು ಒಂದು ಅನ್ಚಾರ್ಜ್ಡ್ ಬಾಡಿ ಅಂದ್ರೆ ಅದ್ರ ಮೇಲೆ ಪಾಸಿಟಿವ್ ನೆಗೆಟಿವ್ ಈಕ್ವಲ್ ಚಾರ್ಜಸ್ ಇರ್ತಾವ, ನ್ಯೂಟ್ರಲೈಸ್ ಆಗಿರ್ತದ. ಸೊ ಅನ್ಚಾರ್ಜ್ಡ್ ಬಾಡಿ ಅಂತ ಕರಿತೀವಿ. ಅದನ್ನ ಹೆಂಗ್ ಚಾರ್ಜ್ ಮಾಡೋದು? ಸೊ ಮೊದಲು ಎ ಅನ್ನೋದು ಒಂದು ಅನ್ಚಾರ್ಜ್ಡ್ ಬಾಡಿ ತಗೊಳ್ಳೋದು. ಸೊ ಅದರ ನಿಯರ್ ಏನ್ ಮಾಡೋದು, ಬಿ ಅನ್ನೋದು ಒಂದು ಪಾಸಿಟಿವ್ ಚಾರ್ಜ್ಡ್ ಬಾಡಿ ತರಬೇಕು. ಪಾಸಿಟಿವ್ ಇರ್ತವೆ ನೆಗೆಟಿವ್ ಇರ್ತವೆ. ಫಾರ್ ಎಕ್ಸಾಂಪಲ್ ವಿ ಆರ್ ಟೇಕಿಂಗ್ ಪಾಸಿಟಿವ್ ಚಾರ್ಜ್ಡ್ ಬಾಡಿ. ಈ ಬಿ ಅನ್ನು ಪಾಸಿಟಿವ್ ಚಾರ್ಜ್ ಬಾಡಿ ತಗೊಂಡಾಗ ಏನಾಗ್ತದೆ, ಅಕಾರ್ಡಿಂಗ್ ಟು ದ ಚಾರ್ಜ್ ಅಟ್ರಾಕ್ಷನ್, ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ ಆಫ್ ಚಾರ್ಜ್. ಸೊ ಅವಾಗ ಏನಾಗ್ತದೆ, ಈ ಪಾಸಿಟಿವ್ ಚಾರ್ಜ್ ಬಾಡಿ ಎ ಮೇಲೆ ಇರ್ತಕ್ಕಂತ ನೆಗೆಟಿವ್ ಚಾರ್ಜ್ ಗಳನ್ನ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಳ್ತದೆ. ಸೊ ಎಲ್ಲಾ ನೆಗೆಟಿವ್ ಚಾರ್ಜಸ್ ಗಳು ಇವೇನಲ್ಲ, ಎಲ್ಲಾ ನೆಗೆಟಿವ್ ಚಾರ್ಜಸ್ ಗಳು ಇವು ಬಂದ ಈ ಸೈಡ್ ಬಿ ಏನ್ ಬಾಡಿ ಇರಲ್ಲ ಪಾಸಿಟಿವ್ ಚಾರ್ಜ್ ಬಾಡಿ ಅದರ ಸೈಡ್ ಆಗ್ತಾವ, ಉಳಿದ ಪಾಸಿಟಿವ್ ಚಾರ್ಜ್ ಒಂದ್ ಕಡೆ ಆಗ್ತಾವ. ರೈಟ್, ಇನ್ನ ಕಂಪ್ಲೀಟ್ಲಿ ಚಾರ್ಜ್ ಆಗಿಲ್ಲ, ಯಾಕಂದ್ರೆ ಪಾಸಿಟಿವ್ ಚಾರ್ಜ್ ಇನ್ನು ಉಳಿದಾವ, ಇನ್ನು ನ್ಯೂಟ್ರಲ್ ಇದೆ ಎ ಬಾಡಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಪಾಸಿಟಿವ್ ಚಾರ್ಜ್ ಬಾಡಿ ಕಂಡಕ್ಟರ್ ಏನ ಇರದಲ್ಲ ಎಂಡ್ ಅದಲ್ಲ ಅದನ್ನ ಏನ್ ಮಾಡ್ಬೇಕು, ಅರ್ಥಿಂಗ್ ಮಾಡ್ಬೇಕು. ಅರ್ಥಿಂಗ್ ಮಾಡಿದ್ರೆ ಏನಾಗ್ತದ, ಎಲೆಕ್ಟ್ರಾನ್ಸ್ ಗಳು ಈ ಪಾಸಿಟಿವ್ ಚಾರ್ಜ್ ಗಳನ್ನ ನ್ಯೂಟ್ರಲೈಸ್ ಮಾಡ್ತಾವ. ಸೊ ಅಷ್ಟು ಎಲೆಕ್ಟ್ರಾನ್ ಗಳು ಏನಾಗ್ಬಿಡ್ತಾವು, ಇವು ಪಾಸಿಟಿವ್ ಚಾರ್ಜ್ ಗಳನ್ನು ತಗೊಂಡ ಅರ್ಥಿಗೆ ಬಂದ್ಬಿಡ್ತಾವ. ಸೊ ನ್ಯೂಟ್ರಲೈಸ್ ಆಗ್ತವೆ. ಸೊ ಓನ್ಲಿ ನೆಗೆಟಿವ್ ಚಾರ್ಜಸ್ ಉಳಿತಾವು. ಸೊ ಅವಾಗಿ ಬಿ ಅನ್ನು ಏನ್ ಮಾಡ್ಬೇಕು, ಥರ್ಡ್ ಸ್ಟೆಪ್ ಒಳಗೆ ತೆಗೆದ್ಬಿಡ್ಬೇಕು. ಸೊ ಈ ಎಲ್ಲಾ ನೆಗೆಟಿವ್ ಚಾರ್ಜ್ ಗಳು ಏನಾಗ್ತಾವ, ಅಕ್ಯುಮುಲೇಟ್ ಆಗ್ತಾವೆ ಎಲ್ಲಾ ಕಡೆ. ಸೊ ಎ ಬಾಡಿ ಮೇಲೆ. ಸೊ ದಿಸ್ ಈಸ್ ಇಂಡಕ್ಷನ್. ಸೊ ಅದನ್ನ ಇಂಗ್ಲಿಷ್ ಒಳಗೆ ಹೇಳ್ಬೇಕಾ, ಓಕೆ. ಲೆಟ್ ಅಸ್ ಕನ್ಸಿಡರ್ an uncharged body A which is having equal number of positive charges and equal number of negative charges, which is neutral. Bring a positive charged body B near to the A. Then all the negative charges and positive charges get separated and all the negative charges get accumulated on A near the positive charged body B. Okay. So after that, ground the positive charge of the body. Ground the body such that ground the uncharged body A such that all the positive charges gets neutralized. Now remove the positive charged body B. Now remove the positive charged body B so that all the negative charges gets accumulated on A. So now the uncharged body A gets charged body. So now the uncharged body becomes charged body. So ಈ ಟೈಪ್ ಇದು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಆ ಸಲ ಕೇಳಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಅದ ನೆನಪಿಟ್ಕೊಳ್ಳಿ. ಕೂಲಂಬ್ಸ್ ಲಾ ಅನ್ನು ಕಲಿಯೋಣ ನೆಕ್ಸ್ಟ್ ಈಗ. ಸೊ ಬಿಫೋರ್ ಕೂಲಂಬ್ಸ್ ಲಾ ನೋಡ್ರಿ, ಚಾರ್ಜ್ ನಮಗೆ ಇದನ್ನ ಗೊತ್ತಿರಬೇಕು. SI unit of charge is coulomb. So 1 coulomb contains how many electrons ಅಂತ ಕೇಳ್ತಾರೆ. ಇದೊಂದು ಹೇಳ್ತೀನಿ ನೋಡ್ರಿ. How many electrons are present in 1 coulomb? 1 coulomb of charge ಒಳಗೆ electrons ಎಷ್ಟು ಇರ್ತಾವೆ? ಓಕೆ, ಅವಾಗ ನೀವು ನೋಡಬೇಕು, ಫಾರ್ಮುಲಾ ನೆನಪಿಡಬೇಕು. We know that Q is equal to N into E. ಇದು ನೆನಪಿಟ್ಕೋಬೇಕಾ? Q ಅಂದ್ರೆ ಏನು? ಚಾರ್ಜ್. ಸೊ N ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ 1 coulomb of charge ಅಂದ್ರೆ 1 ಬಂತಿದು. N ಅನ್ನ ಕಂಡು ಹಿಡಿಬೇಕು ನಾವು. N is this. E ಅಂದ್ರೆ ಎಷ್ಟ? 1.6 into 10 to the power minus 19. A charge on electron 1.6 into 10 to the power 19. So N is equal to ಮಾಡ್ರಿ 1 upon 1.6 into 10 to the power minus 19 ಮಾಡಿದ್ರೆ ನಿಮಗೆ ಸೊ ಈಗ ಎಷ್ಟು ಬರುತ್ತೆ? 1 upon 1.6 ಅನ್ನು ನೀವು ಕ್ಯಾಲ್ಸಿಫೈ ಮಾಡಿದ್ರೆ 0.625 ಬರುತ್ತೆ. ಇದು ಮ್ಯಾಥ್ ತಗೋತನು 10 to the power 19 ಆಯ್ತು. ಸೊ ನಾವು ಯಾವಾಗಲೂ ಫಸ್ಟ್ ಪ್ರೈಮ್ ಡಿಜಿಟ್ ಆದ್ಮೇಲೆ ಇರಬೇಕು. ಫಸ್ಟ್ ಪ್ರೈಮ್ ಡಿಜಿಟ್ ಅಂದ್ರೆ ಇಲ್ಲಿ 6 ಅದ. ಪ್ರೈಮ್ ಅಂದ್ರೆ ಆ ತರ ಅಲ್ಲ, ಇಂಪಾರ್ಟೆಂಟ್ ಅಂತ ಪ್ರೈಮ್ ನಂಬರ್ ಅಲ್ಲ. ಓಕೆ, ಯಾವಾಗಲೂ ಕೂಡ ನೋಡ್ರಿ, ಯಾವಾಗಲೂ 1ನೇ ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಟ್ಟಿರ್ತಾರೆ. ಓಕೆ, 0 ಅಂದ್ರೆ ಇದು 1ನೇ ಡಿಜಿಟ್ ಅಲ್ಲ, 0 ಬಿಟ್. ಈಗ 15.35 ಮುಗಿದ 1.535 ಈ ಟೈಪ್ ಇರಬೇಕು. ಆದಷ್ಟು 10 to the power 18 ಎಲೆಕ್ಟ್ರಾನ್ಸ್. ಸೊ ಎಷ್ಟದಾವ ಅಂದ್ರೆ 1 ಕೂಲಮ್ ಆಫ್ ಚಾರ್ಜ್ 6.25 into 10 to the power 18 ಎಲೆಕ್ಟ್ರಾನ್ಸ್ ಇರ್ತಾವೆ. ಸೊ ಇದನ್ನೊಂದು ಲಕ್ಷ ಕೊಟ್ಟು ನೋಡ್ಕೊಳ್ಳಿ. ಕೂಲಮ್ಸ್ ಲಾ ನೋಡ್ರಿ, ಕೂಲಮ್ಸ್ ಲಾ ಏನ್ ಹೇಳ್ತದೆ? The electrostatic force of attraction or repulsion. ನೋಡ್ರಿ, ಲಕ್ಷ ಕೊಡ್ರಿ. The electrostatic force of attraction or repulsion. The electrostatic force of attraction or repulsion between any 2 point charges. Between any 2 point charges
between any 2 point charges is directly proportional. ಇದು directly proportional ಆಗಿರ್ತದೆ ಎದಕ್ಕ is directly proportional to the magnitude of product of magnitude of the charges, to the product of magnitude of the charges, magnitude of charges, and inversely proportional to the square of the distance between them, inversely proportional to the square of distance between them, and it acts along the line joining charges. So acting, the force hang act agtada andre acting along the line joining the charges, acting along the line joining charges. ನೋಡ್ರಿ ಇದರ ಅರ್ಥ ಏನದ ಲಕ್ಷ ಕೊಟ್ಟು ನೋಡ್ರಿ. The electrostatic force of attraction or repulsion between any 2 point charge. ಇಲ್ಲೊಂದು ಪಾಯಿಂಟ್ ಚಾರ್ಜ್ ತಗೋತನು q1 ಇಲ್ಲೊಂದು ತಗೋತನು q2. ಸೊ ಇವು ಎರಡು ನಡುವೆ ಇರತಕ್ಕಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರಬಹುದು ಅಥವಾ ರಿಪಲ್ಷನ್ ಆಗಿರಬಹುದು, ಅದು ಎದಕ್ಕೆ ಕನೆಕ್ಟೆಡ್ ಇರ್ತದ ಅಂದ್ರೆ ಇವು ಎರಡರದ ಪ್ರಾಡಕ್ಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ. ಅಂದ್ರೆ F is directly proportional to q1 into q2, whereas to the product of magnitude of charges and inversely proportional to the square of the distance between them. So q1 q2 ನಡುವೆ ಡಿಸ್ಟೆನ್ಸ್ r ಅಂತ ತಿಳ್ಕೊಳ್ಳಿ. ಸೊ ಆ F ಏನದ ಇದಕ್ಕೆ inversely proportional to the square of the distance between them. ಸೊ ಇನ್ನು ಎರಡು ಕೂಡಿಸಿ ಏನು ಮಾಡ್ತೀವಿ ನಾವು q1 q2 by r square ಅಂತ ಬರೀತೀವಿ. ಸೊ ಇದರದ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅಥವಾ ನೀವು ಬರೀಬೇಕು. ಲೆಟ್ ಅಸ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ ಒಮ್ಮೆ, ಎಕ್ಸ್ಪ್ಲನೇಷನ್ ಅಂತ ಬರ್ದ ಅದನ್ನ ನಾನು ಏನು ಹೇಳತ್ತಿಲ್ಲ ಅದನ್ನ ಬರ್ದ್ರ ಬೈಯಬಹುದು. Explanation: let us consider 2 point charges q1 q2. Let us consider 2 point charges q1 and q2 separated by distance r. In big separated by distance r. So hing barda q1 q2 il bantu. So F is directly proportional according to Coulomb's law. According to Coulomb's law ಹಿಂಗ್ ಬರೀಬೇಕು. Okay, F is directly proportional to q1 q2, F is directly proportional to 1 by r square, F is equal to q1 q2 by r square. ನೋಡಿ F is equal to ಅಲ್ಲ, F is directly proportional to ಆಗ್ತದೆ ಇದು. ಸೊ ಈಗ ಏನಾಗ್ತದೆ ನೋಡಿ, ಈಚೆ ಕಡೆ ತಗೋತನ ಆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಸಿಂಬಲ್ ತೆಗೆದ ಈಕ್ವಲ್ ಟು ಹಾಕೋದೀವಿ ಅಂದ್ರೆ ಯಾವಾಗಲೂ ಕೂಡ ಪ್ರಪೋರ್ಷನಲ್ ಸಿಂಬಲ್ ತೆಗೆದೀವಿ ಅಂದ್ರೆ ಕಂಪಲ್ಸರಿ ದೇರ್ ಮಸ್ಟ್ ಬಿ ಎ ಕಾನ್ಸ್ಟೆಂಟ್ ಇಂಡ್ಯೂಸ್ ಆಗಬೇಕು. ಸೊ ಒಂದು ಕಾನ್ಸ್ಟೆಂಟ್ ತಗೋತ ನಾನು ಇಲ್ಲಿ. ಸೊ q1 q2 by r square. ಆ ಕಾನ್ಸ್ಟೆಂಟ್ ಗೆ ಏನಂತ ನೇಮ್ ಮಾಡೋಣ ಅಂದ್ರೆ ನಾನು 1/4 epsilon naught ತಗೋತನ. ಕಾನ್ಸ್ಟೆಂಟ್ ಏನಾಗ್ತದೆ ಅದು 1/4 epsilon. ಸೊ ಫೈನಲ್ ಫಾರ್ಮುಲಾ ಬಂದು 1/4 epsilon naught q1 q2 divided by r square ಆಗ್ತದೆ. ಸೊ ಇದು ನಮ್ಮ ಫೈನಲ್ ಫಾರ್ಮುಲಾ ಆಗ್ತದೆ. ಸೊ ಇಷ್ಟು ನೀವು ಬರೆದ್ರಿ ಅಂದ್ರೆ ಇದು ಕೂಲಂಬ್ಸ್ ಲಾ. ಏನ್ ಹೇಳ್ತದೆ ಕೂಲಂಬ್ಸ್ ಲಾ? ಇಲ್ಲೇನಾಗಿದೆ ಹೇಳಿದ್ರೆ ಎರಡು ಚಾರ್ಜ್ ಅದಾವ ತಿಳ್ಕೊರಿ. ಆ ಎರಡು ಚಾರ್ಜ್ ನಡುವಕ್ಕಿರ್ತಕ್ಕಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಓಕೆ ಅವು ಎರಡರ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಇರ್ತದೆ. ಅಂದ್ರೆ ಇದ್ರದ್ದು ವ್ಯಾಲ್ಯೂ ಹೆಚ್ಚಾಕೋತ ಹೋಗ್ತಂದ್ರೆ ಚಾರ್ಜ್ ಇದ್ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಹೆಚ್ಚಾಕೋತ ಹೋಗ್ತದೆ. ಇದ್ರ ವ್ಯಾಲ್ಯೂ ಕಡಿಮೆ ಆಕೋತ ಹೋಗ್ತದೆ ತಿಳ್ಕೊರಿ, ಅವಾಗ ಫೋರ್ಸ್ ಕಡಿಮೆ ಆಕೋತ ಹೋಗ್ತದೆ. ಡಿಸ್ಟೆನ್ಸ್ ರಿವರ್ಸ್ ಪ್ರಪೋರ್ಷನಲ್ ಇರ್ತದೆ. ಇನ್ವರ್ಸ್ ಡಿಸ್ಟೆನ್ಸ್ ಹೆಚ್ಚಾಕೋತ ಹೋದಂಗೆಲ್ಲ ಅಟ್ರಾಕ್ಷನ್ ಕಡಿಮೆ ಆಕೋತ ಹೋಗ್ತದೆ. ಡಿಸ್ಟೆನ್ಸ್ ಹೆಚ್ಚಾಕೋತ ಹೋದಂಗೆಲ್ಲ ಫೋರ್ಸ್ ಹೆಚ್ಚಾಕೋತ ಹೋಗ್ತದೆ. ಅಟ್ರಾಕ್ಷನ್ ರಿಪಲ್ಷನ್. ಸೊ ನೋಡ್ರಿ ಇದನ್ನ ನಾವು ಇರೋಗೂ ಕಲ್ತಿದ್ದೀವಿ. ಇಲ್ಲಿ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಒಳಗ ಇಲ್ಲಿ ಚಾರ್ಜ್ ಕರಿತೀವಿ. ಸೊ ಯಾವುದೇ ಎರಡು ಬಾಡಿ ಇದ್ದಾಗ ಇಲ್ಲೊಂದು ಚಾರ್ಜ್ ಎರಡು ಚಾರ್ಜ್ ಬಾಡಿ ಅಂತ ತಿಳ್ಕೊಳ್ಳಿ. ಇದರ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದನ್ನ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತದೆ. ಈ ಡಿಸ್ಟೆನ್ಸ್ ಗೆ ಇದು ಡಿಸ್ಟೆನ್ಸ್ ಸ್ಕ್ವೇರ್ ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತದೆ. ಮತ್ತೆ ಈ ಲೈನ್ ಜಾಯಿನಿಂಗ್ ಒಳಗೆ ಅದು ಆಕ್ಟ್ ಆಗ್ತಿರ್ತದೆ, ಬೇರೆ ಕಡೆ ಆಕ್ಟ್ ಆಗೋದಿಲ್ಲ. ಓಕೆ, ಸೊ ನೋಡಿ ಈ ಡಿಸ್ಟೆನ್ಸ್ ಅನ್ನು ಹೆಚ್ಚು ಮಾಡಿದ್ರೆ ತಿಳ್ಕೊಳ್ಳೋ ಫೋರ್ಸ್ ಏನಾಗ್ತದೆ? ಆಬ್ವಿಯಸ್ಲಿ ಕಡಿಮೆ ಆಗ್ತದೆ. ಯಾಕಂದ್ರೆ ಫೋರ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅದ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅದ, ಕಡಿಮೆ ಆಗ್ತದೆ. ಹೊಳೆ ಸಮೀಪ ಅಂದ್ರೆ ಫೋರ್ಸ್ ಹೆಚ್ಚಾಗ್ತದೆ. ಸೊ ನಾನು ಇಲ್ಲಿ ಇದ್ರ ಬದಲು ಇನ್ನೊಂದು ಮಾರ್ಕರ್ ತಗೊಂಡ್ರೆ ಅದು ಚಾರ್ಜ್ ಹೆಚ್ಚಾತ ಅನ್ಕೊಂಡು, ಇಲ್ಲೊಂದು ಚಾರ್ಜ್ ಅದ, ಇಲ್ಲಿ ಪಾಯಿಂಟ್ ಚಾರ್ಜ್ ಅದ. ಈಚ್ ಇದ್ರ ಚಾರ್ಜ್ ಹೆಚ್ಚು ಮಾಡಿದ್ರೆ ಅವಾಗ ಪ್ರಾಡಕ್ಟ್ ಹೆಚ್ಚಾಗಿರೋದು, ಫೋರ್ಸ್ ಹೆಚ್ಚಾಗ್ತದ. ಓಕೆ, ಸೊ ಈ ಟೈಪ್ ಇದೆ ನೀವು ನೆನ್ಪಿಡ್ಬೇಕು.
ಸೊ ಇನ್ನೊಂದ್ಸಲ ಹೇಳ್ ನೋಡ್ರಿ, the electrostatic force of attraction or repulsion between any two point charges is directly proportional to magnitude of the product of their masses and inversely proportional to square of the distance between them. ಇಷ್ಟಕ್ಕೆ ಬಿಡಬಾರ್ದು. And the force acts along the line joining the charges. ನೋಡ್ರಿ, ಫೋರ್ಸ್ ಯಾವಾಗಲೂ ಈ ಲೈನ್ ಒಳಗೆ ಆಕ್ಟ್ ಆಗ್ತದ, ಇಲ್ಲಿ ಎಲ್ಲಿಯೋ ಹೊರಗೆ ಆಕ್ಟ್ ಆಗಂಗಿಲ್ಲ, ಹಿಂಗ್ ಹೋಗುದಿಲ್ಲ. The force acts along the line joining charges. Explanation: let us consider 2 point charges q1 and q2 separated by a distance r. ಅವಾಗ ಒಂದು ಡಯಾಗ್ರಾಮ್ ತೆಗಿರಿ. According to Coulomb's law, F is directly proportional to q1 q2. F is inversely proportional to 1 by r square. So F is proportional to q1 q2 by r square. So proportionality symbol ತೆಗೆದ k ಹಾಕೋರಿ q1 q2 by r square. K is equal to 1 by 4 pi epsilon naught. F is equal to 1 by 4 pi epsilon naught q1 q2 by r square. ನೋಡ್ರಿ, ಎಪ್ಸಿಲಾನ್ ನಾಟ್ ಅಂದ್ರೆ ಏನಂತ ಕೇಳಿದ್ರೆ ಅದನ್ನ ಬರಿಬೇಕಿಲ್ಲ. ಎಪ್ಸಿಲಾನ್ ನಾಟ್ ಇಸ್ ನಥಿಂಗ್ ಬಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಥವಾ ವ್ಯಾಕ್ಯೂಮ್. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಥವಾ ವ್ಯಾಕ್ಯೂಮ್ ಅಂತ ಹೇಳ್ಬೋದು. ಸೊ ಇಷ್ಟು ಬರೆದ್ರೆ ಅಂದ್ರೆ ನಿಮಗೆ ಕೂಲಂಬ್ಸ್ ಲಾ ಮ್ಯಾಗ 2 ಅಥವಾ 3 ಮಾರ್ಕಿಗೆ ಪ್ರಶ್ನೆ ಬರ್ತದೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಅಂತೇಳಿ ಇಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಹೋಗೋಣ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದೊಂದು ಕೇಳ್ತಾರೆ ನೋಡ್ರಿ, ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಕೂಲಂಬ್ಸ್ ಲಾ ಗೊತ್ತಾದ್ರೆ ನಿಮ್ಗೆ ಅದರ ವೆಕ್ಟರ್ ಫಾರ್ಮ್ ನೋಡ್ರಿ ಹೆಂಗ್ ಮಾಡ್ಬೇಕು. ಎರಡು ಚಾರ್ಜ್ ತಗೋಬೇಕು, ಫೋರ್ಸ್ ಆನ್ q2 ಡ್ಯೂ ಟು q1 ಬರಿಬೇಕು, ಅದನ್ನ F21 ಅಂತೀವಿ. ಸೊ F21 ಅಂದ್ರೆ ಏನು ಬರಿಬೇಕ್ರಿ? ಫೋರ್ಸ್ ಆನ್ ಚಾರ್ಜ್ 2, ಫೋರ್ಸ್ ಆನ್ q2 ಡ್ಯೂ ಟು q1 ಅಂತ. ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ವಿತ್ ಯೂಸುವಲ್ ನೋಟೇಷನ್ ಅಂತ ಕೇಳ್ತಾರೆ. ಎಪ್ಸಿಲಾನ್ ನಾಟ್ ಅಂದ್ರೆ ಏನಿಲ್ಲ, ಈ ಫಾರ್ಮುಲಾ ಬರಿಬೇಕು. ಫೋರ್ಸ್ ಆನ್ q2 ಡ್ಯೂ ಟು q1 is equal to 1 by 4 pi epsilon q1 q2 divided by r12 square into r12 cap, that is unit vector. So epsilon naught ಅಂದ್ರೆ permittivity of free space. ನೋಡ್ರಿ, permittivity of free space ದು ವ್ಯಾಲ್ಯೂ ಕೇಳ್ತಿರ್ತಾರೆ sometimes, you should remember this. ಅದರ ವ್ಯಾಲ್ಯೂ ಎಷ್ಟು ಅಂದ್ರೆ 8.85 into 10 to the power minus 12 c square per newton meter square. ಇದನ್ನ ನೆನಪಿಟ್ಕೋಬೇಕು. epsilon naught ಅದಾತು. ಸೊ ನೆಕ್ಸ್ಟ್ ಏನಾಯ್ತು, r12 ಅಥವಾ r12 ಅಂದ್ರೆ ಏನಂತೀವಿ? r12 ಅಂದ್ರೆ ದಿಸ್ ಇಸ್ ಅ ಯೂನಿಟ್ ವೆಕ್ಟರ್. r12 ಕ್ಯಾಪ್ ಯೂನಿಟ್ ವೆಕ್ಟರ್ ಅಲಾಂಗ್ q1 q2. q1 q2 ಮಧ್ಯೆ ಇರತಕ್ಕಂತ ಯೂನಿಟ್ ವೆಕ್ಟರ್. ಇಲ್ಲಿ ಅದಲ್ಲ, q1 q2 ನಡುವೆ ಇರತಕ್ಕಂತ ಯೂನಿಟ್ ವೆಕ್ಟರ್ ಗೆ r12 ಅಂತ ಹೇಳ್ತಾರೆ. ಸೊ ಕೂಲಂಬ್ಸ್ ಲಾ ಏನು ಹೇಳ್ತದ? ಫೋರ್ಸ್ ಇಸ್ ಈಕ್ವಲ್ ಟು 1 by 4 pi epsilon q1 q2 divided by r square. ಅದನ್ನ ವೆಕ್ಟರ್ ಫಾರ್ಮ್ ಒಳಗೆ ಬರ್ದಿ ಬಂದ್ರೆ ಏನಾಗ್ತದೆ? ಫೋರ್ಸ್ ಹೆಂಗ ಅದ ಅನ್ನೋದು ಹೇಳ್ತದೆ. ಫೋರ್ಸ್ 2 ಮೇಲೆ ಅದ, 1 ದಿಂದ ಅದ. ಫೋರ್ಸ್ ಆನ್ q2 ಡ್ಯೂ ಟು q1. q1 ಏನ್ ಮಾಡ್ಲಿಕ್ಕತ್ತದ? q2 ಮೇಲೆ ಫೋರ್ಸ್ ಹಾಕ್ಲಿಕ್ಕತ್ತದ. ಅದನ್ನ ಇಲ್ಲಿ ತೋರಿಸಲಾಗಿದೆ. 1 by 4 pi epsilon naught as usual ಅದ. q1 q2 by r12 square. r12 ಅಂದ್ರೆ r1 ರಿಂದ 2 ಡಿಸ್ಟೆನ್ಸ್ 2 ಸ್ಕ್ವೇರ್, r12 ಸ್ಕ್ವೇರ್ ಯೂನಿಟ್ ಕ್ಯಾಪ್, ಯೂನಿಟ್ ವೆಕ್ಟರ್. ಯಾವುದು ಯೂನಿಟ್ ವೆಕ್ಟರ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು. epsilon naught of f21 r12 ಇಷ್ಟು ಬರೆದ್ರೆ ಸಾಕು. ಓಕೆ, yes, fine. r2 ಅಂತ ಎಕ್ಸ್ಪ್ಲೇನ್ ಮಾಡಬೇಕು. r1 and r2 are position vectors of r1 and r2 are position vectors of q1 and q2. q1 ಮತ್ತು q2 ದ position vectors ಅಂತ ಹೇಳಿ ಅವನ್ನ ಎಕ್ಸ್ಪ್ಲೇನ್ ಮಾಡಬೇಕು. this is Coulomb's law in vector form. so limitations of Coulomb's law ಅನ್ನು ಕೇಳ್ತಾರೆ ನಿಮಗೆ most of the time sir. so ಒಂದು ಎರಡು ಬರಿ ಅಂತ ಕೇಳ್ತಾರೆ, ಒಂದು 4 ರಿಂದ 5 ಲಿಮಿಟೇಷನ್ಸ್ ಅನ್ನು ನೋಡೋಣ. ಸೊ ಫಸ್ಟ್ ಏನದ, ಇದು ಓನ್ಲಿ ಫಾರ್ ರೆಸ್ಟ್ ಇದಕ್ಕಷ್ಟ ಅಪ್ಲೈ ಆಗ್ತದೆ. ಇಟ್ ಹೋಲ್ಡ್ಸ್ ಗುಡ್ ಫಾರ್ ದ ಚಾರ್ಜಸ್ ಅಟ್ ರೆಸ್ಟ್. ಹೋಲ್ಡ್ಸ್ ಗುಡ್ ಫಾರ್ ಚಾರ್ಜಸ್ ಅಥವಾ ಪಾಯಿಂಟ್ ಚಾರ್ಜಸ್ ಅಟ್ ರೆಸ್ಟ್. ರೆಸ್ಟ್ ಒಳಗೆ ಇದ್ರೆ ಮಾತ್ರ ಇದೇನಾಗ್ತದ? ಹೋಲ್ಡ್ ಗುಡ್ ಆಗ್ತದೆ. ಇಟ್ ಹೋಲ್ಡ್ಸ್ ಗುಡ್ ಫಾರ್ ದ ಚಾರ್ಜಸ್ ಅಟ್ ರೆಸ್ಟ್. ಅಂದ್ರೆ ಚಾರ್ಜಸ್ ಮೂವಿಂಗ್ ಆಗ್ತಿತ್ತು ಅಂದ್ರೆ ಕೂಲಂಬ್ಸ್ ಲಾ ಅಪ್ಲೈ ಆಗೋದಿಲ್ಲ. ದಟ್ ಇಸ್ ಒನ್ ಡ್ರಾಬ್ಯಾಕ್. ಬೇಸಿಕಲಿ ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಲಾ. ಇದನ್ನ ಎಕ್ಸ್ಪೆರಿಮೆಂಟಲ್ ಪ್ರಕಾರ ಮಾಡಿದ್ರು. ಇದು ಪ್ಯೂರ್ ಇದನ್ನ ಅಲ್ಲ, ಅಂದ್ರೆ ಇದನ್ನ ಪ್ರೂಫ್ ಅಥವಾ ಇದನ್ನ ಮಾಡ್ಬೇಕಂತ ಮಾಡಲಿಲ್ಲ. ಸೊ ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಲಾ. ಸೊ ಇದು ಒಂದು ಇಟ್ ಲೂಸಸ್ ಇಟ್ಸ್ ವ್ಯಾಲಿಡಿಟಿ for the distances less than 10 to the power minus 15 meter. For distances less than 10 to the power minus 15 meter. ನೋಡಿ, 10 to the power minus 15 meter ಗಿಂತ ಡಿಸ್ಟೆನ್ಸ್ ಕಡಿಮೆ ಇತ್ತಂದ್ರೆ ಈ ಲಾ ಅಪ್ಲೈ ಆಗೋದಿಲ್ಲ. ಇದೇನ್ ಮಾಡ್ತದ? ವ್ಯಾಲಿಡಿಟಿಯನ್ನ ಕಳ್ಕೊಂಡ್ಬಿಡ್ತದ. ಮುಂದೇನು, ಇಟ್ ಇಸ್ ಅ ಮೀಡಿಯಂ ಡಿಪೆಂಡೆಂಟ್ ಲಾ. ಅದು ಬಹಳ ಇಂಪಾರ್ಟೆಂಟ್. ಮೀಡಿಯಂ ಮೇಲೆ ಡಿಪೆಂಡ್ ಇರ್ತದೆ. ಇದು ಮೀಡಿಯಂ ಇಲ್ಲ ಅಂದ್ರೆ ಇದು ವರ್ಕೌಟ್ ಆಗೋದಿಲ್ಲ.
It is a medium dependent law. It is not a universal law. It is not a universal law. ಇದು universal law ಅಲ್ಲ. So it is not a universal law. So ಈ 5 ಪಾಯಿಂಟ್ಗಳು ಏನದು, these are the limitations of Coulomb's law. ಏನ್ ಹೇಳ್ತದ, it holds good for charges at rest. Basically it is an experimental law. ಓನ್ಲಿ ಚಾರ್ಜ್ಗಳು ರೆಸ್ಟ್ ಆಗಿದ್ರೆ ಅಷ್ಟೇ ಇದು ಕರೆಕ್ಟ್ ಆಗ್ತದೆ. ಚಾರ್ಜ್ಗಳು ಮೂವಿಂಗ್ ಆಗಿದ್ರೆ ಈ ಒಂದು ಲಾ ವರ್ಕೌಟ್ ಆಗೋದಿಲ್ಲ. ಮುಂದೆ ಏನಾಗ್ತದೆ ನೋಡ್ರಿ, ಬೇಸಿಕಲಿ ಇಟ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಲಾ. ಬೇಸಿಕಲಿ ಇದೊಂದು ಏನು, ಇದೊಂದು ಎಕ್ಸ್ಪೆರಿಮೆಂಟಲ್ ಲಾ ಅದ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನ ಮಾಡಿದ್ರು. ಇಟ್ ಲೂಸಸ್ ಇಟ್ಸ್ ವ್ಯಾಲಿಡಿಟಿ ಫಾರ್ ಡಿಸ್ಟೆನ್ಸ್ ಲೆಸ್ ದನ್ 10 to the power minus 15 ಮೀಟರ್. ಅಂದ್ರೆ 10 to the power minus 15 ಮೀಟರ್ ಗಿಂತ ಕಡಿಮೆ ಡಿಸ್ಟೆನ್ಸ್ ಒಳಗೆ ಚಾರ್ಜ್ಗಳು ಬಂದು, ಈ ಕಡಿಮೆ ಡಿಸ್ಟೆನ್ಸ್ ಒಳಗೆ ಚಾರ್ಜ್ 10 to the power minus 15 ಕೆನಾಟ್ ಅದು ನೋಡ್ಲಿಕ್ಕೆ ಆಗುದಿಲ್ಲ. ಬಟ್ ಇನ್ಸೈಡ್ ಆಟಮ್ ಅಥವಾ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಇನ್ಸೈಡ್ ಆಟಮ್ ಅದು ನೋಡಿದಾಗ 10 to the power minus 15 ಮೀಟರ್ ಗಿಂತ ಕಡಿಮೆ ಚಾರ್ಜ್ ಬಂತಂದ್ರೆ ಅದು ವ್ಯಾಲಿಡಿಟಿಯನ್ನ ಕಳ್ಕೊತದ, ಅಲ್ಲಿ ಇದು ವರ್ಕೌಟ್ ಆಗುದಿಲ್ಲ. ಇಟ್ ಇಸ್ ಅ ಮೀಡಿಯಂ ಡಿಪೆಂಡೆಂಟ್ ಲಾ. ಮೇನ್ ಡ್ರಾಬ್ಯಾಕ್ ಇದೆ, ಮೀಡಿಯಂ ಇದ್ರೆ ಮಾತ್ರ ಇದು ವರ್ಕೌಟ್ ಆಗುತ್ತೆ. ದೇರ್ ಮಸ್ಟ್ ಬಿ ಏರ್, ದೇರ್ ಮಸ್ಟ್ ಬಿ ಸಮ್ ಸಾಲಿಡ್ ಆರ್ ಗ್ಲಾಸ್ ಲೈಕ್ ದಟ್. ಒಂದು ಮೀಡಿಯಂ ಇರಬೇಕು, ಯಾವುದಾದ್ರು ಒಂದು, ಅಥವಾ ಲಿಕ್ವಿಡ್ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ಸಣ್ಣ ನಿಯರ್ ವ್ಯಾಕ್ಯೂಮ್ ಅದ, ಅಲ್ಲಿ ಇದು ಅಪ್ಲೈ ಆಗುದಿಲ್ಲ. ಇಟ್ ಈಸ್ ನಾಟ್ ಎ ಯೂನಿವರ್ಸಲ್ ಲಾ. ಇದು ಎಲ್ಲಾ ಕಡೆ ಎಲ್ಲರಿಗೂ ಅಪ್ಲೈ ಆಗುದಿಲ್ಲ. ಬಟ್ ಗ್ರಾವಿಟೇಷನ್ ಲಾ ಏನಂದ್ರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ. ಅದು ಎಲ್ಲಾ ಕಡೆ ಯಾವುದೇ ಜಗತ್ತಿನ ವಿಶ್ವದ ಯಾವುದೇ ಎರಡು ಬಾಡಿಗಳನ್ನು ಅಪ್ಲೈ ಮಾಡಬಹುದು. ಬಟ್ ಇದನ್ನ ಯಾವುದೇ ಎರಡು ಚಾರ್ಜಸ್ ಗೆ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. ಮೂವಿಂಗ್ ಚಾರ್ಜಸ್ ಗೆ ಅಪ್ಲೈ ಮಾಡಕ್ ಆಗುದಿಲ್ಲ, 10 to the power minus 15 ಮೀಟರ್ ಒಳಗೆ ಇದ್ರೆ ಅಪ್ಲೈ ಮಾಡಕ್ ಆಗುದಿಲ್ಲ, ಮೀಡಿಯಂ ಇರ್ಲಿಲ್ಲ ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ಏನೋ ಈ ಒಂದು 5 ಡ್ರಾಬ್ಯಾಕ್ ಅದಾವು. ಸೊ ಇದರ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇದು ಇವೆರಡು, ಇದು ಈ ಮೂರು ಬಹಳ ಇಂಪಾರ್ಟೆಂಟ್ ಆಗಿ ಇವೆರಡು ಡ್ರಾಬ್ಯಾಕ್ ಅಂತ ಕನ್ಸಿಡರ್ ಮಾಡಬಹುದು ಅಷ್ಟೇ. ಸೊ ಇವು 5ರಾಗ ನಿಮಗೆ 2 ಅಥವಾ ನೀವು 3 ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆ, so 1 coulomb is a charge. 1 coulomb is a charge. ಹೆಂಗಿದು ಎಂತ ಚಾರ್ಜ್ ಇದು, which repels another identical charge. Which repels another identical charge. Another identical charge with a force of 9 into 10 to the power 9 Newton. When placed at a distance of 1 meter, in free space, ಅಥವಾ ಯೂನಿಟ್ ಮೀಟರ್ ಇನ್ ಫ್ರೀ ಸ್ಪೇಸ್, ಅವಾಗ ಇಷ್ಟು ಫೋರ್ಸ್ ಡಿಫೈನ್ ಮಾಡಿದ್ರೆ ಇದು ಯಾಕೆ 9 into 10 to the power 9 ಬಂತಂದ್ರೆ ನೋಡಿ, ಫಸ್ಟ್ ಡೆಫಿನಿಷನ್ ಅದನ್ನು 1 coulomb of charge is defined as 1 coulomb of charge which repels 1 coulomb of charge is defined as a charge which repels another identical charge with a force of 9 into 10 to the power 9 Newton when placed at a distance of 1 meter in free space. ಯಾಕೆ ಹಿಂಗೆ ಬಂತು ಇಲ್ಲಿ ನೋಡಿ, q1 q2 ಇಟ್ಟಿರ್ತೀವಿ ನಾವು. ಓಕೆ, ಈ ಡಿಸ್ಟೆನ್ಸ್ 1 ಮೀಟರ್ ಅಂತ ತಿಳ್ಕೊಳ್ಳಿ. ಫಾರ್ಮುಲಾ ಏನದ ನಮ್ದು 1/4 epsilon naught q1 q2 by r square. ಸೊ ಇದು 1 ಇದು 1 ಇದು 1, ಸೊ ಟೋಟಲ್ ಹೋಗಿ ಬಿಡ್ತಿದ್ದು 1 into 1 into 1, ಸೊ 1 ಆಗಿಬಿಡ್ತು. ಹೌದಾ, ಇಲ್ಲಿ ನೀವು ವ್ಯಾಲ್ಯೂ ತುಂಬ್ಕೋಬೇಕು. 4 into pi ಅಂದ್ರೆ 3.14 ಸಮಥಿಂಗ್ 1 ಹಿಂಗೆ ಬರ್ಕೋರಿ. ಅಂದ್ರೆ ಏನದ ಅದು ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತದ ನಿಮಗೆ, ಹೌದಾ? ಸೊ 8.85 ಅದ, ಸೊ into 10 to the power minus 12. ಸೊ ಇದು ನೀವು ಬರ್ಕೊಂಡು ನೀವು ಲೆಕ್ಕ ಮಾಡಿದ್ರಿ ಅಂದ್ರೆ you will get it as 9 into 10 to the power 9 Newton. ಸೊ ಇಷ್ಟು ಬರ್ತದ. ಸೊ ಅಷ್ಟು ಫೋರ್ಸ್ ಅನ್ನು ಅದು ಕ್ರಿಯೇಟ್ ಮಾಡ್ತಿತ್ತಂದ್ರೆ ಅದನ್ನ 1 ಕೂಲಂಬ್ ಅಥವಾ ಯೂನಿಟ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಓಕೆ, ಮುಂದೆ ಈ ಎಪ್ಸಿಲಾನ್ ನಾಟ್ ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಅಂತದಲ್ಲ, ಸೊ ಇದರದ್ದು ಏನ್ ಕೇಳ್ತಾರೆ, SI ಯೂನಿಟ್ ಕೇಳ್ತಾರೆ. ಇದನ್ನ ನೆನಪಿಟ್ಕೋಬೇಕು, ಕೂಲಂಬ್ ಸ್ಕ್ವೇರ್ ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಸೊ ಒಂದೊಂದು ಬುಕ್ ಒಳಗೆ ಹೆಂಗ್ ಮೆನ್ಷನ್ ಮಾಡ್ತಾರೆ, ಇದು ಪರ್ ಬರೆಯೋದಿಲ್ಲ. ಕೂಲಂಬ್ ಸ್ಕ್ವೇರ್ n ಮೇಲೆ -1 ಕೊಡ್ತಾರೆ, m ಮೇಲೆ -2 ಕೊಡ್ತಾರೆ. ಅಂದ್ರೆ ಕೆಳಗದ ತಗ ನಾವು ಕೆಳಗೆ ತಗೋತೀವಿ. ಸೊ ಮುಂದೆ ಇನ್ನೊಂದು ಬರ್ತದ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಬರ್ತದೆ, ಎಪ್ಸಿಲಾನ್ r. ಅಂದ್ರೆ ಇದು ಫಾರ್ಮುಲಾ ನೆನಪಿಟ್ಕೋರಿ, ಎಪ್ಸಿಲಾನ್ ನಾಟ್ ಇಂಟು ಕೆ, ಅಥವಾ ಸಾರಿ ಎಪ್ಸಿಲಾನ್ ಅಂತ ಅಷ್ಟೇ ಕರೀತಾರೆ ಅದನ್ನ, ಎಪ್ಸಿಲಾನ್ ನಾಟ್ ಇಂಟು ಕೆ, ಅಥವಾ ಈ ಕೆ ಗೆ ಏನಂತೀವಿ ನಾವು ಎಪ್ಸಿಲಾನ್ r ಅಂತ ಕರಿತೀವಿ. ಎಪ್ಸಿಲಾನ್ r ಅಂದ್ರೆ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಈಗ ಕೇಳ್ತಾರೆ ಒಂದೊಂದು ಎಕ್ಸಾಂಪಲ್ ಏನು, ಒಂದು ಕ್ವಶನ್ ತಗೋತೀವಿ ನೋಡಿ, ಯಾವ್ದಾರ ಒಂದು ಕ್ವಶನ್ ತಗೊಳ್ಳೋಣ. The dielectric constant of water is 80 degree. Okay, dielectric constant of water is 80 degree. What is its relative permittivity ಅಂತ ಕೇಳ್ತಾರೆ. ಸೊ ಅವಾಗ ಇಲ್ಲಿ ನೋಡ್ರಿ, ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಬರ್ಕೋಬೇಕು 8.85 into 10 to the power minus 12 into k ಅಂದ್ರೆ 80. ಸೊ ಇದ್ರ ವ್ಯಾಲ್ಯೂ ಮಾಡಿ ಹಿಂಗ ಲೆಕ್ಕ ಮಾಡಬೇಕು.
ಸೊ ದಿಸ್ ಈಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಕೂಲಂಬ್ಸ್ ಲಾ ಅಂಡ್ ಯೂನಿಟ್ ಚಾರ್ಜ್. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ಮುಂದಿನ ಕ್ಲಾಸ್ ಹೋಗೋಣ. ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಕಡೆ ಶೇರ್ ಮಾಡಿರಿ. ಸೊ ಡಿಸ್ಕ್ರಿಪ್ಷನ್ ಒಳಗೆ ಫ್ರೀ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇರುತ್ತೆ, ಅದನ್ನು ನೀವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.